ದಾವಣಗೆರೆಯಲ್ಲಿ ನಡೆದ ಸರ್ವೆಯಲ್ಲಿ ನನಗೆ ಮುನ್ನಡೆ ಇದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ 3ನೇ ಸ್ಥಾನಕ್ಕೆ ಹೋಗಿದೆ ಅಂತ. ಗೆಲ್ಲೋ ವಾತಾವರಣ ಇದೆ. ನಾಮಪತ್ರ ಹೇಗೆ ಹಿಂಪಡಿಲಿ ಅಂತ ನ್ಯೂಸ್ ಫಸ್ಟ್ಗೆ ಸ್ವಾಭಿಮಾನಿ ಅಭ್ಯರ್ಥಿ ವಿನಯ್ ಹೇಳಿಕೆ ಕೊಟ್ಟಿದ್ದಾರೆ. ಅಭ್ಯರ್ಥಿಯಾಗಿ ಕಣದಲ್ಲಿ ಬಂದು ಅವರನ್ನು ಪ್ರಚಾರದ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ. ಯಾವ ರೀತಿ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅವರ ಮಾತುಗಳಲ್ಲೇ ಕೇಳೋಣ. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಜಿ.ಬಿ. ವಿನಯ್ ಕುಮಾರ್ ಅವರು ಈಗಾಗಲೇ ನಾಮಪತ್ರವನ್ನು ಹಾಕಿದ್ದಾರೆ. ಕೆಲವೊಂದಿಷ್ಟು ಡೌಟ್ಗಳಿದೆ ಜನರಿಗೆ, ಏನಾದರೂ ನಾಮಿನೇಷನನ್ನು ವಾಪಸ್ ಪಡೆದ್ಬಿಡ್ತಾರ ಅಂತ ಹೇಳಿ. ಯಾಕಂತಂದರೆ ಕಾರ್ಯಕರ್ತರೇ ಅವರಿಗೆ ಒತ್ತಾಯವನ್ನು ಮಾಡಿ, ನೀವು ಖರ್ಚು ಮಾಡದಿದ್ರೂ ಪರವಾಗಿಲ್ಲ, ನಾವೇ ಖರ್ಚು ಮಾಡ್ತೀವಿ, ನೀವು ಎಲೆಕ್ಷನ್ಗೆ ನಿಂತ್ಕೊಳ್ಳಿ, ಗೆಲ್ಲಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ಇದ್ರು. ಹೀಗಾಗಿ ಅವರು ಒತ್ತಾಯದ ಮೇಲೆ ನಾಮಿನೇಷನ್ ಹಾಕಿದ್ದಾರೆ. ಈಗ ಜನರಿಗೂ ಕೂಡ ಒಂದು ಡೌಟ್ ಇದೆ, ಯಾಕಂದರೆ ನಾಮಪತ್ರ ವಾಪಸ್ ಪಡೆಯುವಂಥ ಸಮಯ ಇದೆ. ಈ ಟೈಮಲ್ಲಿ ನಾಮಪತ್ರ ಏನಾದರೂ ವಾಪಸ್ ಪಡಿತಾರೆ ಅಂಥೇಳಿ. ಸರ್, ಈಗ ಎಲ್ಲ ಜನಾಭಿಪ್ರಾಯ ಸಂಗ್ರಹ ಆಯಿತು, ಎಲ್ಲರನ್ನೂ ಮಾತಾಡಿಸಿದ್ರಿ, ಹೋದ್ರಿ ಮನೆಗೆ, ಎಲ್ಲರೂ ಒಂದೇ ಒಕ್ಕೂರಿನ ಒತ್ತಾಯ ವಿನಯ್ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅಂತ. ಈಗ ನಾಮಿನೇಷನನ್ನು ಹಾಕಿದ್ರಿ ಸರ್, ಅಭಿಮಾನಿಗಳ ಒತ್ತಡಕ್ಕೆ ಮಣಿದು. ಈಗ ಒಂದು ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಮತ್ತೇನಾದರೂ ಈಗ ಇಲ್ಲಿವರೆಗೂ ಬಂದಿದ್ದೀವಿ, ಈಗ ಜಯಿಸೋ ಹಂತಕ್ಕೆ ಬಂದಿದ್ದೀವಿ, ನಾಳೆ ಮತ್ತೇನಾದ್ರು ನಾಮಿನೇಷನ್ ವಾಪಸ್ ಪಡೆದ್ಬಿಡ್ತಾರೆ ಏನೋ ಅಂತ ಭಯ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ನಾಮಿನೇಷನ್ ಫೈಲ್ ಮಾಡಿರೋದು 2 ಸರಿ ಮಾಡಿದ್ದೀನಿ. ಮೊದಲು ಫ್ಯಾಮಿಲಿ ಜೊತೆ ಹೋಗಿದ್ದೆ. ನಿನ್ನೆ ಅಪಾರ ನಮ್ಮ ಏನು ಬೆಂಬಲಿಗರಿರ್ಬೋದು, ಕಾರ್ಯಕರ್ತರಿರ್ಬೋದು, ಅವ್ರ ಜೊತೆ ಹೋಗಿ ನಾಮಿನೇಷನ್ ಸಲ್ಲಿಸಿದ ಮೇಲೆ ನನಗೆ ಇನ್ನೂ ಆನೆ ಬಲ ಬಂದಂಗಾಗಿದೆ. ಯಾಕಂತಂದರೆ ದಾವಣಗೆರೆ ಯಾವ ಜನಗಳು ಕೂಡ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಸ್ಪೆಷಲಿ ದಾವಣಗೆರೆಯಲ್ಲಿ ಯಾರು ಇದ್ದಾರಲ್ಲ, ಇಷ್ಟೊಂದು ಸಂಖ್ಯೆ ಜನ ಒಬ್ಬ ಪಕ್ಷೇತರ ಕ್ಯಾಂಡಿಡೇಟಿಗೆ ಅಭ್ಯರ್ಥಿಗೆ ಬರ್ತಾರಂತಂದು ಯಾರು ಕೂಡ ನಂಬಿರಲಿಲ್ಲ. ಈಗ 2 ರೀಸನ್. ಒಂದು, ಅಪಾರ ಸಂಖ್ಯೆಯಲ್ಲಿ ಜನಗಳು ಬಂದು ನಾವು ನಿಮ್ಮ ಜೊತೆ ಇದ್ದೀವಿ, ನೀವು ಮುಂದುವರೀರಿ ಅಂತಂದು ಸ್ವಾಭಿಮಾನದಿಂದ ಸ್ವಯಂ ಪ್ರೇರಿತರಾಗಿ ಬಂದು ಹೇಳಿರೋದು. 2ನೇದು, ಇವತ್ತು ಬೆಳಗ್ಗೆ ಒಂದು ಟಿ ವಿನಲ್ಲಿ ಸರ್ವೆ ನೋಡ್ತಾ ಇದೆ, ಅಂದರೆ ಯೂಟ್ಯೂಬಲ್ಲಿ ಸರ್ವೆ ಮಾಡ್ತಾರೆ, ದಾವಣಗೆರೆ ನಿಮ್ಮ ಸಂಸದರು ಯಾರಾಗಬೇಕು ಅಂತ. 54% ನನಗೆ, 24% ಗಾಯತ್ರಿ ಸಿದ್ದೇಶ್ವರರು, 22% ಪ್ರಭಾ ಮಲ್ಲಿಕಾರ್ಜುನಿಗೆ. ಸಾವಿರಾರು ಜನ ವೋಟ್ ಹಾಕಿ 54% ದಾವಣಗೆರೆ ಜನತೆ ಈಗ ವಿನಯ್ ಕುಮಾರ್ MP ಆಗಬೇಕಂತಂದು ಬಯಸ್ತಾ ಇದ್ದಾರೆ. ಗೆಲ್ಲೋ ಲಕ್ಷಣ ಇದ್ದಾಗ ನಾಮಪತ್ರ ಹಿಂಪಡೆಯೋ ಪ್ರಶ್ನೆನೇ ಬರಲ್ಲ ಅಂತ. ಈ ರಾಷ್ಟ್ರೀಯ ಪಕ್ಷಗಳಂದರೆ ಆಡಂಬರ ಅಬ್ಬರ ಇರುತ್ತೆ ಸರ್. ತಮ್ಮದೇನು ಸೈಲೆಂಟ್ ಆಗೇನೆ ವರ್ಕ್ ನಡೀತಾ ಇದೆ. ಆ ಸೈಲೆಂಟ್ ವೋಟರ್ಸೇ ತಮಗೆ ಪಾಸಿಟಿವ್ ಆಗುತ್ತಾ ಅಂತ ಹೇಗೆ? ಕರೆಕ್ಟ್, ಎಕ್ಸಾಕ್ಟ್ಲಿ ರೈಟ್. ಸೈಲೆಂಟ್ ವೋಟರ್ಸ್ ಇಲ್ಲಿ ಹೆಂಗಿದೆ ಅಂತಂದರೆ, ಒಂದು ಭಯದ ವಾತಾವರಣ ಇದೆ. ಮುಕ್ತವಾಗಿ ಬಂದು ಹೇಳ್ಕೊಳ್ಳೋ ರೀತಿ ಇಲ್ಲ. ಇಲ್ಲೆಲ್ಲ ಏನು ಮಾಡ್ತಾರೆ, ನನ್ನ ಜೊತೆ ಫೋಟೋದಲ್ಲಿ ಯಾರಿದ್ರು, ನಮ್ಮ ವಿಡಿಯೋದಲ್ಲಿ ಯಾರಿದ್ರು ಅಂತಂದೆಲ್ಲ ಹುಡುಕಿ ನೋಡಿ, ಝೂಮ್ ಮಾಡಿ ನೋಡಿ ಅವರಿಗೆ ಫೋನ್ಗಳು ಹೋಗ್ತಾ ಇದ್ದಾವೆ. ಕೆಲವೊಬ್ಬರಿಗೆ ಎದುರಿಸ್ತಾ ಇದ್ದಾರೆ, ಕೆಲವೊಬ್ಬರಿಗೆ ನಮ್ಮ ಜೊತೆ ಹೋಗಬೇಡಿ ಅಂತಂದು ಬೆದರಿಕೆ ಆಗ್ತಾ ಇದ್ದಾರೆ. ಹಂಗಿದ್ರೂ ಕೂಡ ಅಷ್ಟೊಂದು ಜನ ನನ್ನ ಜೊತೆ ಬಂದಿದ್ದರು. ಇಂಥ ಒಂದು ವಾತಾವರಣದಲ್ಲಿ ಮುಕ್ತವಾಗಿ ಹೇಳಲ್ಲ, ಹಂಗಾಗಿ ಕೆಲವೊಬ್ರಿಗೆ ಗೊತ್ತಾಗಲ್ಲ ಹೊರಗೆ ಏನಿದೆ ಅಂತಂದು. ಆದರೂ ನಿನ್ನೆ ಪ್ರದರ್ಶನ ಆಯಿತು. ಸೈಲೆಂಟಾಗಿ ಅಂಡರ್ ಕರೆಂಟ್ ಅಂತಂದ್ಬಿಟ್ಟು, ತುಂಬ ಸ್ಟ್ರಾಂಗ್ ಅಂಡರ್ ಕರೆಂಟ್ ಇದೆ. ಅಂಡರ್ ಕರೆಂಟ್ ಆಫ್ ಆ್ಯಂಗರ್ ಅಂತ, ಅಂದರೆ ಇವ್ರ ಮೇಲಿರೋ ಕೋಪದ ಅಂಡರ್ ಕರೆಂಟು. ಇನ್ನೊಂದು ಸಾಮಾನ್ಯ ಭಾಷೆಯಿಂದ ಹೇಳ್ಬೇಕಂದ್ರೆ ಒಳ ಹೊಡೆತ ಅಂತಂದ್ಬಿಟ್ಟು, ಅದಿಬ್ರಿಗೂ ಹಂಗಿಂಗೆ ಬೀಳಲ್ಲ ಈ ಸರಿ. ಈಗ 2 ಪ್ರತಿಷ್ಠಿತ ಕುಟುಂಬಗಳ ಸಹ ಪ್ರಬಲ ಸಮುದಾಯ, ಈ ಥರ ಎಲ್ಲ ಲೆಕ್ಕಾಚಾರ ಹಾಕಿದಾಗ ವಿನಯ್ ಅವರು ಈ ಟೈಮಲ್ಲಿ ರಿಸ್ಕ್ ತೊಗೊಂಡ್ರು, ಪಕ್ಷೇತರ ಅಭ್ಯರ್ಥಿ ಆಗಬಾರ್ದಾಗಿತ್ತು ಅಂತ ಕೆಲವೊಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅಂಥವ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ ಅಂತಂದರೆ ತಾವು ರಿಸ್ಕ್ ತೊಗೊಂಡ್ರ ಅಂತ ಅನ್ಸುತ್ತಾ, ಹೇಗೆ ಅಂತ? ಈಗ ರಿಸ್ಕ್ ತಗೊಳ್ಳಿಲ್ಲ ಅಂತಂದರೆ ಲೈಫಲ್ಲಿ ಗ್ರೋತ್ ಇರೋಲ್ಲ. ನಾವು ಸಕ್ಸಸ್ಫುಲ್ ಆಗಬೇಕು ಯಾವುದೇ ಫೀಲ್ಡಲ್ಲಿ ಅಂತಂದರೆ ರಿಸ್ಕ್ ತೊಗೋಬೇಕು. ಈಗ ಪೊಲಿಟಿಕ್ಸ್ನಲ್ಲಿ ಸಕ್ಸಸ್ಫುಲ್ ಆಗಬೇಕಂತಂದರೆ ರಿಸ್ಕ್ ತಗೊಳ್ಳಲೇಬೇಕು. ಈಗ ಒಂದು ಅನಿವಾರ್ಯತೆ ಬೇರೆ ಐತಿ ಈ ಕ್ಷೇತ್ರದಲ್ಲಿ. ಈಗ ನಾನೊಂದು ಭರವಸೆ ಮೂಡಿಸಿದ ಮೇಲೆ, ಭರವಸೆ ಕ್ರಿಯೇಟ್ ಮಾಡಿದ ಮೇಲೆ ಜನಗಳ ಮೈಂಡಲ್ಲಿ ಆ ಭರವಸೆ ಸತ್ತೋಗ್ಬಿಡುತ್ತೆ ನಾವು ಕಂಟೆಸ್ಟ್ ಮಾಡಲಿಲ್ಲ ಅಂತಂದರೆ. ಅದಕ್ಕೋಸ್ಕರ ಮಾಡಲೇಬೇಕಿತ್ತು. ಯಾರು ಈ ರೀತಿ ಹೇಳ್ತಾರಲ್ಲ ರಿಸ್ಕ್ ತಗೋಬಾರ್ದಿತ್ತು ಅಂತಂದ್ಬಿಟ್ಟು, ಅವರೆಲ್ಲ ತುಂಬ ಸೇಫ್ ಪ್ಲೇ ಆಡ್ತಾರೆ ಜೀವನದಲ್ಲಿ. ಯಾವ ಕಾರಣಕ್ಕೂ ಬೆಳೆಯಲ್ಲ ಅವರು. ಒಂದು ಲೆವೆಲ್ ತನಕ ಬೆಳೆದಿರ್ತಾರೆ, ಅಲ್ಲಿಗೆ ಸೀಮಿತ ಆಗಿ ಎದುರ್ಕೊಂಡು ಬದುಕ್ತಾ ಇರ್ತಾರೆ. ಸೊ ನಾನು ಆ ಥರ ಅಲ್ಲ, ಸ್ವಾಭಿಮಾನಿ. ಐ ಆಮ್ ಕಾನ್ಫಿಡೆಂಟ್, ನಾನು ಗೆಲ್ತೀನಿ ಅಂತಂದು ರಿಸ್ಕ್ ತೊಗೊಂಡಿದ್ದರಿಂದ ನಾನು ಇವತ್ತು ಬೆಳೆದಿರೋದು. ನಮ್ಮ ಸಂಸ್ಥೆ ಕಟ್ಟಿದ್ದು ಹಂಗೇ 0ಯಿಂದ ಶುರು ಮಾಡಿ ಇವತ್ತು ಇಡೀ ದೇಶದಲ್ಲಿ ಒಳ್ಳೆಯ ಹೆಸರು ಮಾಡಿದೆ. ರಾಜಕಾರಣದಲ್ಲೂ ಇವತ್ತು ನಾನು ಗೆದ್ದು ಬಂದು ಒಳ್ಳೆಯ ಅಭಿವೃದ್ಧಿ ಮಾಡಿ ಹೆಸರು ತಗೊತೀನಿ ಅನ್ನೋ ನಂಬಿಕೆ ನನಗಿದೆ. ಇದಿಷ್ಟು ಪಕ್ಷೇತರ ಅಭ್ಯರ್ಥಿ ಆದಂಥ ವಿನಯ್ ಕುಮಾರ್ ಅವರ ಮಾತು. ಅವರು ದಾವಣಗೆರೆ ಜಿಲ್ಲೆ ಬಗ್ಗೆ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ. ಜಿಲ್ಲೆಯನ್ನು ಡೆವಲಪ್ ಮಾಡಬೇಕು, ಇಲ್ಲಿನ ಯುವಕರಿಗೆ ಕೆಲಸ ಕೊಡಬೇಕು ಅಂಥೇಳಿ ಕೆಲವೊಂದಿಷ್ಟು ವಿಷನನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ಓಟು ವೇಸ್ಟ್ ಆಗಲ್ಲ, ನನಗೆ ಒಂದು ಸಾರಿ ಅವಕಾಶ ಕೊಟ್ಟು ನೋಡಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಜನ 3ರಲ್ಲಿ ಯಾರಿಗೆ ಅವಕಾಶ ಕೊಡ್ತಾರೆ ಅಂತ ಕಾದು ನೋಡಬೇಕು. ಈಗಾಗಲೇ ಅವರು ಹೇಳಿದ್ದಾರೆ, ಈಗಾಗಲೇ ಒಳ ಹೊಡೆತ 2 ಪಕ್ಷಕ್ಕೆ ಸಿಗುತ್ತೆ, ಗೆಲುವು ನನ್ನಿಂದೇ ಆಗುತ್ತೆ. ಯಾಕಂದರೆ ಕುಟುಂಬ ರಾಜಕಾರಣದಿಂದ ಬೇಸಿದ್ದಾರೆ, ಹೀಗಾಗಿ ನಾನೇ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೊನೆ ಹಂತದಲ್ಲಿ ಮತದಾರ ಯಾರು ಕೈ ಹಿಡ್ತಾನೆ ಕಾದು ನೋಡಬೇಕಿದೆ.
ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.